ರಿಟ್ ಅರ್ಜಿಯಲ್ಲಿ ಸಿಎಂ ನ್ಯಾಯಾಲಯದ ಕಣ್ತಪ್ಪಿಸಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಗಂಭೀರ ಆರೋಪ ಇದು. ಮುಡಾ ಹಗರಣ ವಿಚಾರವಾಗಿ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರೆ. ಮುಡಾಗೆ ಪತ್ನಿ ಬರೆದಿದ್ದ ಪತ್ರದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಗೊತ್ತು. ಸಿದ್ದರಾಮಯ್ಯ 713 ಪುಟಗಳ ದಾಖಲೆ ಒಳಗೊಂಡ ರಿಟ್ ಅರ್ಜಿ, 531ನೇ ಪುಟದಲ್ಲಿ ಪತ್ನಿ ಪಾರ್ವತಿ ಬರೆದ ಅರ್ಜಿಯೂ ಕೂಡ ಇದೆ. ಆದರೂ ಕೂಡ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಆರೋಪ. ಆದ್ರೆ 532ನೇ ಪುಟದಲ್ಲಿ ಪಾರ್ವತಿ ಬರೆದ 2ನೇ ಪುಟ ಇಲ್ಲ. ಅದರಲ್ಲೂ 2ನೇ ಪುಟಕ್ಕೆ ವೈಟ್ನರ್ ಹಾಕಲಾಗಿದೆ, ಅಂದ್ರೆ ಅದನ್ನ ಅಳಿಸಲಾಗಿದೆ. 532ನೇ ಪುಟದಲ್ಲೂ ನಗರಾಭಿವೃದ್ಧಿ ಪ್ರಾಧಿಕಾರದ ನಡವಳಿ ಪತ್ರ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಒಂದಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ನಡೆಸಿರುವಂತಹ ಮಾತುಕತೆ ಇಲ್ಲಿ. ಸಿಎಂ ಪತ್ನಿ ಮೂಡಾದಲ್ಲಿ ಬದಲಿ ನಿವೇಶನ ಪಡೆದಿರುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ನ್ಯಾಯಾಲಯಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳ್ಬರ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದಷ್ಟು ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು, ಏನೆಲ್ಲ ದಾಖಲೆಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ಸರ್? ಸಿಎಂ ಸಿದ್ದರಾಮಯ್ಯವರು ರಾಜ್ಯದ ಜನತೆಗೆ ಹಲವಾರು ವಿಚಾರಗಳನ್ನು ಮುಚ್ಚಿಟ್ಟು ಸುಳ್ಳು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಆ ಮೂಲಕ ತಾವೇನು ಅಪರಾಧ ಕೃತ್ಯ ಮಾಡಿಲ್ಲ ಅಂತೇಳಿ ಸಮರ್ಥನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರೇ ನಾವೇನು ಅರ್ಜಿ ಸಲ್ಲಿಸಿದ್ವಿ ಅದಕ್ಕೆ ಸಂಬಂಧಪಟ್ಟಾಗೆ ಅಭಿಷೇಕ್ ಮನು ಸಿಂಘಿ ಅಂತ ದೊಡ್ಡ ವಕೀಲರ ತಂಡದ ಜೊತೆ ಅವರು ಇದು ಒಂದು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ. ಆ ರಿಟ್ ಪಿಟಿಷನಲ್ಲಿ ಅವರೇ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಆ ದಾಖಲೆಗಳು ಹೇಳುತ್ತೆ ಅವರು ಸತ್ಯಾಂಶನ ಮುಚ್ಚಿಟ್ಟು ಇದು ಮಾಡಿದ್ರು ಅಂತೇಳಿ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಪತ್ನಿಯಾಗಲಿ ನಾನಾಗಲಿ ಮೂಡಾಗೆ ಯಾವುದೇ ರೀತಿ ಪತ್ರ ಬರೆದಿಲ್ಲ, ಇದೇ ಜಾಗದಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ನಾವೇನೋ ಮನವಿ ಮಾಡಿಲ್ಲ ಹಾಗೆ ಅಂತ ಹೇಳ್ತಾರೆ. ಆದರೆ ಶ್ರೀಮತಿ ಪಾರ್ವತಿಯವರು ಬರೆತಕ್ಕಂಥ ಪತ್ರವನ್ನು ಅವರೇ ರಿಟ್ ಅರ್ಜಿ ಜೊತೆ ಹಾಕಿದ್ದಾರೆ. ಇಲ್ಲಿ ಮೊದಲನೇ ಪುಟ ಮಾತ್ರ ಆಗಿದೆ ನೋಡಿ, 531 ಮನೆ ಇದು ನಂಬರ್ ಇದೆ, ಆದರೆ 2ನೇ ಪುಟ ಹಾಕಿಲ್ಲ. ಸೊ 532 ನೋಡಿದಾಗ ಮೂಡಾದ ದಾಖಲೆ ಕಂಡುಬರುತ್ತೆ, ಮೂಡಾದ ದಾಖಲೆ ಕಂಡುಬರುತ್ತೆ. ಅಂದರೆ 2ನೇ ಪುಟನ ಮುಚ್ಚಿಟ್ಟಿದ್ದಾರೆ. ಮತ್ತು ಈಗ ಈ ಒಂದು ಪತ್ರ ಬಗ್ಗೆ ನಿನ್ನೆಯಿಂದ ಮಾಧ್ಯಮ ಚರ್ಚೆ ನಡೆದ ತಿಳಿದ 531 ಹಾಕಿದ್ದಾರೆ. 531 ಅವ್ರ ಮೊದಲನೇ ಪುಟ. ಸೊ 532 ನಗರಾಭಿವೃದ್ಧಿ ಪ್ರಾಧಿಕಾರ ಸಂಬಂಧ ದಾಖಲಾತಿ. ಅಂದರೆ 2ನೇ ಪುಟನ ಮುಚ್ಚಿಟ್ಟಿದ್ದಾರೆ. ಮತ್ತು ಅವರೇನು ಹೇಳ್ತಾರೆ, ಈ ಪತ್ರದ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ, ನಾವು ಯಾವುದೇ ಪತ್ರ ಬರ್ತಿಲ್ಲ ಅಂತೇಳಿ. ಸೊ ನಿನ್ನೆ ಮಾಧ್ಯಮ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಮಾನ್ಯ ರಾಜ್ಯಪಾಲರಿಗೆ ಬರ್ತಕ್ಕಂಥ ಒಂದು ಶೋಕಾಸ್ ನೋಟಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ 30ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ಬರೀತಾರೆ, 23/6/2004 ಶ್ರೀಮತಿ ಪಾರ್ವತಿಯವರು ಮೂಡಾಗಿ ಪತ್ರ ಬರೆದಿದ್ದಾರೆ ಅಂತ ಬರೀತಾರೆ. ಮತ್ತು ಆ ಪತ್ರವನ್ನು ಅನೆಕ್ಸರ್ 15 ಅಂತ ಗುರುತು ಮಾಡಿ ಅವರೇ ಕೊಟ್ಟಿದ್ದಾರೆ. ಸರ್, ಈಗ ನ್ಯಾಯಾಲಯಕ್ಕೆ ಈ ವಿಚಾರ ಗಮನಕ್ಕೆ ತಂದಿದ್ದೀರಾ ಹೇಗೇನು ಅಂತ? ಅಂದರೆ ಸರ್, ಇಲ್ಲ, 29ನೇ ತಾರೀಕು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೀವಿ ನಾವು. ಮತ್ತು ಇನ್ನೊಂದು ಅಲ್ಲಿ ಅವತ್ತೊಂದು ದಿವಸ ಏನು ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಥರ ಸತ್ಯವನ್ನು ಮುಚ್ಚಿಟ್ಟು ಯಾರು ಅರ್ಜಿ ಸಲ್ಲಿಸ್ತಾರೆ ಅವ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಬೇಕಂದ್ರೆ ಸ್ಪಷ್ಟವಾಗಿರುತ್ತೆ. ಸೊ ಇದನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಮೊದಲನೇ ಪುಟ ಮಾತ್ರ ನ್ಯಾಯಾಲಯಕ್ಕೆ ಸಲ್ಲಿಸಿ 2ನೇ ಪುಟವನ್ನು ಮುಚ್ಚಿಟ್ಟು ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ. ಅದರಿಂದ ಇವ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿದ್ದು ಕೂಡ ನಾನು ಮನವಿ ಮಾಡ್ಕೊಳ್ಳೋದಕ್ಕೆ ನಮ್ಮ ವಕೀಲರಿಗೆ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಪ್ರಕರಣ ದಾಖಲು ಮಾಡಬೇಕು, ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಬೇಕು. ಯಾಕಂದ್ರೆ ನ್ಯಾಯಾಲಯಕ್ಕೆ ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ. ಸೊ ಅದು ಗಂಭೀರವಾದ ಪ್ರಕರಣ. ನ್ಯಾಯಾಲಯಕ್ಕೆ ಸತ್ಯಾಂಶ ಮುಚ್ಚಿಟ್ಟು ಸುಳ್ಳು ಅರ್ಜಿ ಸಲ್ಲಿಸೋದು ಕೂಡ ನ್ಯಾಯಾಂಗ ನಿಂದನೆ ಅಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂಥ ತೀರ್ಪು ನನ್ನ ಬಳಿ ಇದೆ. ಸೊ ಇದನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ದಾಖಲು ಮಾಡೋದಕ್ಕೆ ನಾನು ಮನವಿ ಮಾಡ್ಕೊಳ್ಳೋಕ್ಕೆ ನಮ್ಮ ವಕೀಲರಿಗೆ ತಿಳಿಸಿ. ಇವಿಷ್ಟು ದೂರದಂಥ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.